ಕಾಡಿನ ಆಳದಲ್ಲಿರುವ ದೊಡ್ಡ ವಟವೃಕ್ಷದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ತನ್ನ ಪುಟ್ಟ ಮಕ್ಕಳ ಜೊತೆ ಗೂಡಿನಲ್ಲಿ ವಾಸಿಸ್ತಾ ಇದ್ಲು. ಆ ವೃಕ್ಷದಲ್ಲಿ ಹಲವಾರು ಹಕ್ಕಿಗಳು ಮತ್ತು ಪ್ರಾಣಿಗಳು ಸಂತೋಷದಿಂದ ಜೀವನ ನಡೆಸ್ತಾ ಇದ್ವು. ಒಂದಿನ ಭಾರಿ ಗಾಳಿ ಬೀಸಿದಾಗ ಆ ವೃಕ್ಷದ ಕೆಳಗೆ ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದ ಒಂದು ಸಣ್ಣ ಪಾರಿವಾಳದ ಗೂಡು ನೆಲಕ್ಕೆ ಬೀಳ್ತದೆ. ಪಾರಿವಾಳ ಮತ್ತು ಅದರ ಮರಿ ನೆಲದಲ್ಲಿ ಪರದಾಡ್ತಾ ಸಹಾಯಕ್ಕಾಗಿ ಕಿರಿಚತೊಡಗ್ತವೆ. ಮೈನಾ ತಕ್ಷಣವೇ ತನ್ನ ಗಂಡನೊಡನೆ ಅದನ್ನು ನೋಡಿ ನಾವು ಅವುಗಳಿಗೆ ಸಹಾಯ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಅವಳು ಗಾಳಿಯಲ್ಲಿ ಹಾರಿಕೊಂಡು ಹತ್ತಿರದ ಹಕ್ಕಿಗಳನ್ನು ಕರೆಯಲು ಹೋಗ್ತಾಳೆ. ಶೀಘ್ರದಲ್ಲೇ ಮೈನಾ, ಕಾಗೆ, ಪಾರಿವಾಳ, ಗಿಳಿ ಸೇರಿಕೊಂಡು ಆ ಪಾರಿವಾಳ ಕುಟುಂಬಕ್ಕೆ ಸಹಾಯ ಮಾಡಲು ಬರ್ತಾರೆ. ಮೈನಾಳ ಗಂಡ ಮತ್ತು ಇನ್ನೂ ಕೆಲವು ಹಕ್ಕಿಗಳು ಒಟ್ಟಾಗಿ ಹೊಸ ಗೂಡು ಕಟ್ಟಲು ಪ್ರಾರಂಭಿಸ್ತಾರೆ. ಪಾರಿವಾಳವು ತನ್ನ ಮರಿಯನ್ನು ಹೊಸ ಗೂಡಿಗೆ ಸ್ಥಳಾಂತರಿಸುತ್ತದೆ. ಕೆಲವೇ ಕ್ಷಣಗಳಲ್ಲಿ ಪಾರಿವಾಳ ಮತ್ತು ಅದರ ಮಗು ಮತ್ತೆ ಸುರಕ್ಷಿತವಾಗ್ತಾರೆ. ಮೈನಾ ಹಕ್ಕಿಯ ಸಹಾಯದಿಂದ ಆ ಕುಟುಂಬವು ಪುನಃ ನೆಮ್ಮದಿಯನ್ನು ಕಾಣ್ತದೆ. ಪಾರಿವಾಳ ಕೃತಜ್ಞತೆಯಿಂದ, ನೀವು ನಮ್ಮನ್ನು ರಕ್ಷಿಸಿದ್ದೀರಿ, ನಾವು ಯಾವಾಗಲೂ ನಿಮ್ಮ ಸ್ನೇಹಿತರು ಅಂತ ಹೇಳುತ್ತೆ. ಆ ದಿನ ಮೈನಾ ಹಕ್ಕಿಯ ಮಕ್ಕಳು ಇನ್ನೊಂದು ಅಮೂಲ್ಯವಾದ ಪಾಠವನ್ನು ಕಲಿತಾರೆ. ಸಹಾಯ ಮಾಡುವುದು ಹೃದಯದ ದೊಡ್ಡತನದ ಗುರುತು. ನಾವು ಎಲ್ಲರೂ ಒಟ್ಟಾಗಿ ಬದುಕಿದರೆ ಈ ಜಗತ್ತು ಇನ್ನೂ ಸುಂದರವಾಗಿರ್ತದೆ.